ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮೊಬೈಲ್ನ ಸದ್ದು ಕೇಳಿ ಬಂದಿದೆ. ಜೈಲಿನಿಂದಲೇ ಪತಿಯಿಂದ ಪತ್ನಿಗೆ ವಿಡಿಯೋ ಕಾಲ್ ಮಾಡಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ರಿಂಗ್ ಆಯಿತು ಮೊಬೈಲ್. ಜೈಲಿನಿಂದಲೇ ಪತಿಯಿಂದ ಪತ್ನಿಗೆ ವಿಡಿಯೋ ಕಾಲ್ ಮಾಡಲಾಗಿದೆ. ಅಧಿಕಾರಿಗಳ ಕಣ್ತಪ್ಪಿಸಿ ಜೈಲಿನಲ್ಲಿ ಮೊಬೈಲ್ ಬಳಕೆಯನ್ನು ಮಾಡ್ತಾ ಇದ್ದಾರಾ? ಹಾಗಾದ್ರೆ ವಿಚಾರಣಾಧೀನ ಕೈದಿ ಅಕ್ಬರ್ನಿಂದ ವಿಡಿಯೋ ಕಾಲ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಸೆಲ್ನಲ್ಲಿಯೇ ಕುಳಿತು ಪತ್ನಿ ಜೊತೆ ಅಕ್ಬರ್ ಮಾತುಕತೆಯಾಡಿದ್ದಾನೆ. ವಿಡಿಯೋ ಕಾಲ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ತನ್ನ ಪತ್ನಿ ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಏಪ್ರಿಲ್ 9ನೇ ತಾರೀಕಿನಂದು ಇನ್ಸ್ಟಾದಲ್ಲಿ ವಿಡಿಯೋವನ್ನ ಹಾಕಿದ್ರಂತೆ ಅಕ್ಬರ್ ಪತ್ನಿ. ಆದ್ರೆ ಏಪ್ರಿಲ್ 28ಕ್ಕೆ ಜೈಲಿನಿಂದ ರಿಲೀಸ್ ಆಗಿರ್ತಕ್ಕಂಥ ಅಕ್ಬರ್, ಇದೀಗ ಅಕ್ಬರ್ ಮಾತುಕತೆಯ ವಿಡಿಯೋ ಸಖತ್ ವೈರಲ್ ಆಗ್ತಾ ಇರುವಂತದ್ದು. ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೊಂದು ಸಮಸ್ಯೆ ಯಾವಾಗ್ಲೂ ಕೂಡ ಅದು ಬಗೆಹರಿಯೋದೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ದರ್ಶನ್ ಅವರ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ಕೈದಿಗಳ ವಿಚಾರದಲ್ಲಾಗಿರ್ಬೋದು, ವಿಚಾರಣಾಧೀನ ಕೈದಿಗಳೇ ಈ ರೀತಿಯ ಒಂದು ತಪ್ಪನ್ನ ಮಾಡ್ತಾ ಇರುವಂಥದ್ದು. ಎಷ್ಟೇ ಬಾರಿ ಕೂಡ ಮೊಬೈಲನ್ನ ಸೀಸ್ ಮಾಡೋದಾಗಿರ್ಬೋದು ಅಥವಾ ಬೇರೆ ವಸ್ತುಗಳನ್ನ ಸೀಸ್ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡಿದ್ರೂ ಕೂಡ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಮತ್ತೆ ಮೊಬೈಲ್ನ ಸದ್ದು ಮಾಡ್ತಾ ಇರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ತನ್ನ ಪತ್ನಿಗೆ ವಿಡಿಯೋ ಕಾಲ್ ಮಾಡಿರುವಂಥದ್ದು ವಿಚಾರಣಾಧೀನ ಕೈದಿ. ಏಪ್ರಿಲ್ 9ನೇ ತಾರೀಕು ವಿಡಿಯೋ ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗಿದೆ. ಆದರೆ ಏಪ್ರಿಲ್ 28ನೇ ತಾರೀಕು ಜೈಲಿನಿಂದ ರಿಲೀಸ್ ಆಗಿದ್ದಾನೆ ಅಕ್ಬರ್ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರುವಂಥದ್ದು.